ಹಾಯ್, ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಾರ್ವತಿ ಲಾಗ್. ಫಸ್ಟ್ನೇ ಸತಿ ಲಾಗ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಇರಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾರ ತಪ್ಪು ಮಾತಾಡಿದ್ದಲ್ಲಿ ಕ್ಷಮೆ ಇರಲಿ. ನೋಡಿ, ಇವತ್ತು ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಜಲ್ದಿ ಎದ್ದು ರೆಡಿ ಆಗ್ತಾಯಿದ್ದೀನಿ. ಸ್ಯಾರಿ ಜಿಗ್ಜಾಗಿತ್ತು, ಹಾಗಾಗಿ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿಸ್ಬೇಕಾಗಿತ್ತು. ಕಾಲರ್ ನೆಕ್ದು ಬ್ಲೌಸ್ ಕಟ್ಟಿಂಗ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಟೈಲರಿಂಗ್ ಕ್ಲಾಸಿಗೆ ಹೊರಟಿದ್ದೆ. ನಮ್ಮನೆಯವ್ರು ಫೋನ್ ಮಾಡಿ ಅಂಗಡಿಗೆ ಬಾ, ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಂದರು. ಹಾಗಾಗಿ ಅಂಗಡಿಗೆ ಹೊರಟೆ. ಹಂಗೆ ಕುಚ್ಚಾಕಿರೋ ಸೀರೆಗಳಿದ್ವು, ಟೈಲರ್ ಅಂಗಡಿಗೆ ಕೊಡಬೇಕಾಗಿತ್ತು. ಅದನ್ನು ಕೊಟ್ಬಿಟ್ಟು ಹಾಗೆ ದಾರಗಳು ತೊಗೊಳೋದಿತ್ತು. ದಾರಗಳು ತೊಗೊಂಡು ಅಂಗಡಿಗೆ ಹೋಗೋಣ. ಕ್ರೋಶ ಡಿಸೈನ್ ಸ್ಯಾರಿ ಇತ್ತು, ಹಾಕಬೇಕಾಗಿತ್ತು ಇವತ್ತು. ಹಾಗಾಗಿ ಅದಕ್ಕೆಲ್ಲ ಮೆಟೀರಿಯಲ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡು ಹೊರಟೆ ಅಂಗಡಿಗೆ. ನೋಡಿ, ಹೇರ್ ಫಾಲ್ ನೋಡಿ ಯಾವ ಥರ ಆಗ್ತಿದೆ. ನನಗೆ ತುಂಬ ಹೇರ್ ಫಾಲ್ ಆಗುತ್ತೆ. ನನಗೆ ಹೇರ್ ಫಾಲ್ ಕಮ್ಮಿ ಆಗೋಕ್ಕೆ ನಿಮ್ಮ ಹತ್ರ ಏನಾದ್ರು ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಹೇರ್ ಫಾಲ್ ಆಗುತ್ತೆ. ಅಂಗಡಿಗೆ ಹೊರಟೆ ನಾನು. ಎಲ್ಲ ತೊಗೊಂಡು ಸ್ಯಾರಿಗಳೆಲ್ಲ ಸೀರೆ ಜಿಗ್ಜಾಗ್ ಮಾಡೋವು ಇದ್ವು. ಹಾಗಾಗಿ ಅವು ತೊಗೊಳ್ಳಿಲ್ಲ. ಅವನ್ನ ಬಿಟ್ಬಿಟ್ಟು ಕುಚ್ಚಾಕಿರೋ ತೊಗೊಂಡು ಆ ಟೈಲರ್ ಅಂಗಡಿಗೆ ಕೊಡಬೇಕು ಅಂತ ಹಂಗೆ ಒಂದು ಸೀರೆ ಬುಕ್ ಮಾಡ್ಕೊಂಡಿದ್ರು. ಅದನ್ನು ತೊಗೊಂಡು ನಮ್ಮನೆಯವ್ರ ಕೈಗೆ ಕೊಡೋಣ, ಅವ್ರು ತಲುಪಿಸ್ತಾರೆ ಅಂತೇಳಿ ತೊಗೊಂಡು ಹೊರಟೆ ನಾನು ಅಂಗಡಿಗೆ. ನೋಡಿ, ನಂದು ಐರಾವತ ತೋರಿಸ್ತೀನಿ ಈಗ. ನೋಡಿ, ಇದೇ ನನ್ನ ಐರಾವತ. ನಾನು ನನ್ನ ತಮ್ಮ ಕಷ್ಟಪಟ್ಟು ದುಡಿದು ತೊಗೊಂಡಿರೋ ಅಂಥ ಗಾಡಿ ಇದು. ಇದ್ರ ಮೇಲೆ ಸೆಂಟಿಮೆಂಟ್ ತುಂಬ ಇದೆ ನನಗೆ. ಮಾರು ಅಂತ ಹೇಳ್ತಾರೆ ನಮ್ಮನೆಯವರು. ನನಗೆ ಮಾರೋಕ್ಕಂತೂ ಮನಸ್ಸೇ ಇಲ್ಲ ಆ ಗಾಡಿ. ಅಂದರೆ ಅದ್ರ ಮೇಲೆ ತುಂಬಾ ಸೆಂಟಿಮೆಂಟ್ ಜಾಸ್ತಿ. ನಾನು ನನ್ನ ತಮ್ಮ ಹೋಟೆಲ್ ಮಾಡುವಾಗ ಕಷ್ಟಪಟ್ಟು ತೊಗೊಂಡಿರೋ ಅಂಥ ಗಾಡಿ ಅದು. ನಮ್ಮನೆಯವರು ಮಾರು ಅಂತ ಹೇಳೋಕ್ಕೆ ಕಾರಣ ಅಂದರೆ ಅದು ರಿಪೇರಿ ಜಾಸ್ತಿ ಬರ್ತಾಯಿದೆ. ಹಾಗಾಗಿ ಮಾರ್ಬಿಟ್ಟು ಬೇರೆ ತಗೋ ಗಾಡಿ ಅಂತ ಹೇಳ್ತಾರೆ. ನನಗೆ ಅದು ಇಷ್ಟ ಇಲ್ಲ. ಅದು ಗಾಡಿ ಮೇಲೆ ಸೆಂಟಿಮೆಂಟ್ ಜಾಸ್ತಿ ಇರೋದ್ರಿಂದ ನನಗೆ ಮಾರೋಕ್ಕೆ ಇಷ್ಟ ಇಲ್ಲ ಅದನ್ನು. ಹಾಗಾಗಿ ಸ್ಯಾರಿ ಕ್ರೋಶ ಡಿಸೈನ್ಗೆ ದಾರ ಸುತ್ಕೋಬೇಕಾಗಿತ್ತು. 6 ಎಳೆ ದಾರ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕಲರ್ ಸುತ್ಕೋಬೇಕಾಗಿತ್ತು 6 ಎಳೆ. ಅದು ಹೆವಿ ಇತ್ತು ಕ್ರೋಶ ಡಿಸೈನು. 4 ಲೇಯರ್ ಬರಬೇಕಾಗಿತ್ತು ಡಿಸೈನ್. ಅದಕ್ಕೆ 2 ಕಲರ್ ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಬಿಡೋಣ, ಆಮೇಲೆ ಜಲ್ದಿ ಆಗುತ್ತೆ ಸ್ಯಾರಿ ಡಿಸೈನು ಅಂತ ಅಂದ್ಕೊಂಡೆ. ಹಾಗಾಗಿ 2 ಕಲರು ಸುತ್ಕೊಳ್ತಾ ಇದ್ದೀನಿ ನಾನು ದಾರಾನ. ಮನುಷ್ಯರು ಹೇಗೆ ಅಂದರೆ, ಏನಾರ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ, ಇವಳ ಹತ್ರ ಭಾರಿ ದುಡ್ಡಿದೆ, ಭಾರಿ ದುಡ್ಡಿಕ್ಕಿದ್ದಾಳೆ ಇವಳು, ಅಷ್ಟೊಂದೆಲ್ಲ ದುಡಿತಾಳೆ, ಹಂಗೆ ಹಿಂಗೆ ಅಂತ ಭಾರಿ ಜನ ಮಾತಾಡ್ಕೊಳ್ತಾರೆ. ಅಷ್ಟೊಂದು ದುಡ್ಡು ಇದೆ, ನಾವು ಯಾಕೆ ಕಷ್ಟಪಟ್ಟು ದುಡಿಬೇಕು? ಇರೋ ದುಡ್ಡಲ್ಲಿ ಎಂಜಾಯ್ ಮಾಡ್ಕೊಂಡಿರ್ಬೋದು ಅಲ್ವಾ? ಇದೆಲ್ಲ ಯಾರ್ಯಾರಿಗೆ ಸರಿ ಅನಿಸುತ್ತೆ ಈ ಲೈನು ದಯವಿಟ್ಟು ಲೈಕ್ ಮಾಡಿ. ಒಂದು ಕಲರ್ ಸುತ್ತಾಯಿತು, ಇನ್ನೊಂದು ಕಲರ್ ತೊಗೊಂಡೆ, ಪಿಂಕ್ ಕಲರ್. ನೋಡಿ, ಈ ಸ್ಯಾರಿಗೇ ಕ್ರೋಶ ಡಿಸೈನಿಗೆ ಕೊಟ್ಟಿರೋದು. 4 ಸೀರೆ ಕೊಟ್ಟಿದ್ದಾರೆ ಒಟ್ಟು ಕ್ರೋಶ ಡಿಸೈನ್ಗೆ ಟೈಲರ್ ಅಂಗಡಿಯವರು. ನಾನು 2 ಟೈಲರ್ ಅಂಗಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ನನಗೆ ಜಾಸ್ತಿ ಬೇಬಿ ಕುಚ್ಚೆ ಬರೋದು, ಕ್ರೋಶ ಡಿಸೈನ್ ಕಮ್ಮಿ ಬರೋದು ನನಗೆ. ಯಾವಾಗಾರ ಒಂದೊಂದು ಸತಿ ಕೊಡ್ತಾರೆ ಅಷ್ಟೇ. ಕ್ರೋಶ ಸೀರೆ ತುಂಬ ಬರ್ತವೆ ನನಗೆ, ಬರೋಲ್ಲ ಅಂತಲ್ಲ. ಟೈಲರ್ ಅಂಗಡಿ ಆಗಿರೋದ್ರಿಂದ ತುಂಬಾ ಕೊಡ್ತಾರೆ. ಒಂದೊಂದು ಸತಿಗೆ 10, 15, 20 ಸೀರೆ ಆ ಥರ ಕೊಡ್ತಾರೆ. ರಾತ್ರಿ ಎಲ್ಲ ಕುತ್ಕೊಂಡು ಹಾಕ್ತೀನಿ ಒಂದೊಂದು ಸತಿ ಸೀಸನ್ ಇರುವಾಗ. ಸೀಸನ್ ಇದ್ದರೆ ಕೆಲಸ ಜಾಸ್ತಿ ಇರುತ್ತೆ ನನಗೆ. ಈಗ ಸೀಸನ್ ಇಲ್ದಿರೋ ಕಾರಣ ನನಗೆ ಸ್ಯಾರಿಗಳು ಅಷ್ಟು ಸಿಗ್ತಾಯಿಲ್ಲ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿದೆ ಅಷ್ಟೇ ನನಗೆ. ಇಲ್ಲಿ ವ್ಯಾಪಾರ ಮಾಡಿಕೊಂಡು ಸ್ಯಾರಿ ಕುಚ್ಚಾಕ್ಕೊಂಡು ಮನೇಲಿ ಕೆಲಸ ಮುಗಿಸ್ಕೊಂಡು ಬಂದು ಮಾಡೋದ್ರೊಳಗೆ ಸಾಕಾಗೋಗುತ್ತೆ. ಜನ ಅದನ್ನೆಲ್ಲ ಯೋಚನೆ ಮಾಡಲ್ಲ. ದುಡಿತಾಳೆ, ಚೆನ್ನಾಗಿ ದುಡ್ಡಿಕ್ಕಿದ್ದಾಳೆ ಅನ್ನೋದು ಮಾತ್ರ ಇದು ಮಾಡ್ತಾರೆ. ನಾನು ದುಡಿತೀನಿ ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಂದು ದುಡ್ಡು ನಾನು ನನ್ನ ಮಕ್ಕಳಿಗೆ ಕೊಡೋದು. ಅವ್ರು ಏನು ಕೇಳ್ತಾರೆ ಅದನ್ನ ಇಲ್ಲ ಅನ್ನೋಕ್ಕೆ ನನಗೆ ಮನಸ್ಸು ಬರೋಲ್ಲ. ನಾನು ಪ್ರತಿಯೊಂದು ಕೊಡಿಸ್ತೀನಿ ಅವ್ರಿಗೆ. ನಮ್ಮ ಮನೇಲಿ ಸ್ವಲ್ಪ ಶಿಸ್ತು ಜಾಸ್ತಿ, ವೇಸ್ಟ್ ಖರ್ಚುಗಳು ಮಾಡಬೇಡಿ ಅಂತ ಜಾಸ್ತಿ ಹೇಳ್ತಾರೆ. ಯಾಕೆಂದರೆ ಅವರಿಗೆ ಬಟ್ಟೆ ಬರೆ ಅವೆಲ್ಲ ಜಾಸ್ತಿ ತೊಗೊಂಡು ವೇಸ್ಟ್ ಮಾಡಬಾರ್ದು ಅವರಿಗೆ. ಅದು ಅವ್ರ ಪಾಲಿಸಿ. ಅದು ನಮ್ಮ ಪಾಲಿಸಿ ಏನು ಅಂದರೆ, ನಾವಂತೂ ಹಾಕಲಿಲ್ಲ, ನಮ್ಮ ಮಕ್ಕಳಾರ ಹಾಕಲಿ, ಎಂಜಾಯ್ ಮಾಡಲಿ ಅನ್ನೋದೊಂದು ನಮ್ಮ ಅಭಿಪ್ರಾಯ. ಇದು ಸಹಿತ ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ಅಷ್ಟು ದುಡ್ಡು ನನ್ನ ಮಕ್ಕಳಿಗೆ ಹಾಕೋದು. ನನಗೆ ಇಷ್ಟ ಆಗಿದ್ದು ಏನಾರು ಡ್ರೆಸ್ಸು ತೊಗೊಳ್ತೀನಿ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ನನ್ನ ಮಕ್ಕಳಿಗೆ ನಾನು ಕೊಡೋದು. ಅವ್ರು ಏನಾರು ಕೇಳಿದ್ರೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರೋಲ್ಲ, ಕೊಡಿಸ್ತೀನಿ. ಹಾಗಾಗಿ ನನ್ನ ಹತ್ರ ದುಡ್ಡು ಉಳಿಯಲ್ಲ. ದುಡಿಯಲ್ಲ ಅಂತ ನಾನು ಹೇಳಲ್ಲ. ನಾನು ಆನ್ಲೈನ್ ಬಿಸ್ನೆಸ್ ಮಾಡ್ತೀನಿ, ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ, ಒಡವೆ ಬಿಸ್ನೆಸ್ ಮಾಡ್ತೀನಿ, ಎಲ್ಲ ಪ್ರತಿಯೊಂದು ಮಾಡ್ತೀನಿ. ಅಂದರೂ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಯಾರು ನಂಬ್ತಾರಾ? ಯಾರೂ ನಂಬಲ್ಲ. ಇಷ್ಟೆಲ್ಲ ಮಾಡ್ತಾಳೆ, ದುಡ್ಡಿಟ್ಟಿರ್ದಲ್ಲೇ ಇರ್ತಾಳ ಅಂತ ಅವ್ರಿಗೆ ಬರುತ್ತೆ. ಕಾಮನ್ನೇ ಅದೆಲ್ಲ, ಕಾಮನ್ನೇ ಆ ಥರ ಮಾತಾಡೋದು. ಬೇರೆ ಯಾರು ಬೇಡ, ನಮ್ಮ ಸಂಬಂಧಿಕರಲ್ಲೇ ಮಾತಾಡ್ತಾರೆ. ಅದನ್ನು ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಮಾತಾಡ್ತಾರೆ. ನಮ್ಮ ಯಜಮಾನ್ರ ಸಹಿತನೂ ಹೇಳ್ತಾರೆ, ನೀನು ದುಡ್ದಿದ್ದೆಲ್ಲ ಯಾರಿಗೆ ಕೊಡ್ತೀಯ, ಯಾರಿಗೆ ಇದು ಮಾಡ್ತೀಯ ನೀನು ಅಂತೇಳಿ ಅಂತ. ನನಗೂ ಏನು ತೊಗೊಬರಲ್ಲ. ಏನಾರ ಹೇಳಿದ್ರೆ ನನಗೆ ಕೇಳ್ತೀಯ ದುಡ್ಡು ಅಂತ ಕೇಳ್ತಾರೆ ನಮ್ಮ ಯಜಮಾನ್ರು. ನಾನು ಅವರಿಗೂ ಸಹಿತ 1 ರೂಪಾಯಿ ಕೊಡಲ್ಲ. ನಾನು
ಎಲ್ಲ ನನ್ನ ಮಕ್ಕಳಿಗೋಸ್ಕರನೇ ನಾನು ಮಾಡೋದು. ಇದು ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಕ್ರೋಶ ಡಿಸೈನ್ ಅಂದರೆ, ಇಷ್ಟೊತ್ತಿಗೆ ಬೇಬಿ ಕುಚ್ಚು ನಾನು ಒಂದು 5 ಸೀರೆ ಹಾಕತ್ಲಾಗ ಬಿಸಾಕ್ಬಿಡ್ತಿದ್ದೆ. ನನಗೆ ಕ್ರೋಶ ಡಿಸೈನ್ ಹಾಕಬೇಕು ಅಂದರೆ ಭಾರಿ ಸಂಕಟ. ಇದು ತುಂಬಾ ಟೈಮ್ ಹಿಡಿಯುತ್ತೆ. ಬೇಬಿ ಕುಚ್ಚಾದರೆ ಹಾಕತ್ಲಾಗ ಹಾಕ್ಬಿಡ್ಬೋದು, ಕೊಟ್ಬಿಡ್ಬೋದು. 5 ಸೀರೆಗೆ 1,000 ರೂಪಾಯಿ ಬರುತ್ತೆ. ಇದೊಂದು ಸ್ಯಾರಿ ಕ್ರೋಶ ಡಿಸೈನ್ ಹಾಕಿದ್ರೆ ನನಗೆ ಸಿಗೋದೇ 500 ರೂಪಾಯಿ. 500 ರೂಪಾಯಿಯಲ್ಲಿದೆ, 1,000 ರೂಪಾಯಿ ಇಲ್ಲಿದೆ ನೋಡಿ. ಇದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ಹಾಕಿದ್ದೀನಿ ಇದನ್ನು ಡಿಸೈನ್. ನಾನು ಎಷ್ಟು ಗಂಟೆಗೆ ಕೂತಾಗ ಅಂದರೆ ನಾನು 12 ಗಂಟೆಗೆ ಕೂತವಳು ಇದನ್ನು ಹಾಕೋಕ್ಕೆ. ದಾರ ಸುತ್ಕೊಂಡು ರೆಡಿ ಮಾಡ್ಕೊಂಡು ಹಾಕೋಕ್ಕೆ ಕೂತ್ಕೊಂಡವಳು ಸಂಜೆ 6:30 ಆಯಿತು ನಾನು ಮುಗಿಸೋ ಅಷ್ಟರಲ್ಲಿ. ಇನ್ನೂ ಪೂರ್ತಿನೂ ಆಗಿಲ್ಲ ಅದು. ಮತ್ತೆ ನಾಳೆ ಹಾಕಬೇಕು ನಾನು ಅದನ್ನು. ಪೂರ ಆಗಿಲ್ಲ. ಮನೆಗೆ ಹೋಗ್ಬಿಟ್ಟು ಅಡುಗೆ ತಿಂಡಿ ಎಲ್ಲ ಮಾಡಬೇಕು. ಹಾಗೆ ಹಾಕ್ತಾ ಇರ್ಬೇಕಾದ್ರೆ ಒಬ್ಬರು ಗಿರಾಕಿ ಬಂದರು ಬಳೆ ಬೇಕು ಅಂತ. ಅವ್ರಿಗೆ ಬಳೆ ಕೊಟ್ಟು ತಲೆ ತಿಂತಾರೆ ಅಂದರೆ ಹಂಗೆ ತಲೆ ತಿಂತಾರೆ. ಆ ಕಲರ್ ಬೇಡ, ಈ ಕಲರ್ ಬೇಕು, ಈ ಕಲರ್ ಬೇಡ, ಆ ಕಲರ್ ಬೇಕು ಅಂತ ತುಂಬಾ ತಲೆ ತಿಂತಾರೆ. ಅಂದರೆ ಇವ್ರು ಪರವಾಗಿಲ್ಲ, ಒಂದೇ ಒಂದು ಕಲರ್ ಚಾಯ್ಸ್ ಮಾಡಿ ತಗೊಂಡು ಹೊರಟ್ರು. ಒಬ್ಬೊಬ್ಬರು ಬರ್ತಾರೆ ತಲೆ ತಿಂತಾರೆ ಅಂದರೆ ಆ ರೇಂಜಿಗೆ ತಲೆ ತಿಂತಾರೆ. ನಮಗೆ ಈ ಕಲರ್ ಜೊತೆ ಆ ಕಲರ್ ಬೇಕಾಯಿತು, ಆ ಕಲರ್ ಜೊತೆ ಈ ಕಲರ್ ಬೇಕಾಗಿತ್ತು ಅಂತೇಳಿ ಅಂತ. ಇವರು ಪರವಾಗಿಲ್ಲ, ಒಂದೇ ಒಂದು ಸತಿ ಚಾಯ್ಸ್ ಮಾಡಿ ತೊಗೊಂಬಿಟ್ರು. ಜಲ್ದಿ ಆಗೋಯ್ತು ಇವ್ರದ್ದು. 1 ಡಜನ್ ಬಳೆ ಕೊಡೋಕ್ಕೆ ಎಷ್ಟು ಬಳೆ ಡ್ಯಾಮೇಜ್ ಬರುತ್ತೆ ನೋಡಿ. ರೇಟ್ ಯಾಕೆ ಅಷ್ಟೊಂದು ರೇಟು ಅಂತ ಕೇಳ್ತಾರೆ. ಬಳೆ ವ್ಯಾಪಾರ ಮಾಡೋದು ಅಂದರೆ ಭಾರಿ ಕಷ್ಟ. ಒಂದು ತೋಳ ತೊಗೊಬಂದರೆ ನಾವು ಅದರೊಳಗೆ 20 ಡಜನಲ್ಲಿ ಒಂದೊಂದು ಸತಿ 5-6 ಡಜನ್ ಬಳೆ ಹೋಗಿರುತ್ತೆ, ಒಂದೊಂದು ಸತಿ 2-3 ಹೋಗಿರುತ್ತೆ. ಅದು ತಂದು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೇನಾರು ಹೇಳಿದ್ರೆ ಅದು ನಿಮ್ಮದು ಇದು, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾವು ಹೇಳೋಕ್ಕಾಗಲ್ಲ. ಹೋಲ್ಸೇಲ್ ರೇಟಲ್ಲಿ ಕೊಟ್ಟಿರ್ತಾರೆ ಅಂದಮೇಲೆ ನಾವು 1-2 ಹೋಗಿದ್ದಾರೆ ಲೆಕ್ಕ ಮಾಡ್ಬೋದು. 5-6 ಡಜನ್ ಹೋಗ್ಬಿಟ್ರೆ ತುಂಬಾ ಲಾಸ್ ಆಗುತ್ತೆ ನೋಡಿ. ಚೈನ್ ಯಾವ ಥರ ಬಂದಿದೆ ಕ್ರೋಶ ಡಿಸೈನ್ದು. ಡಿಸೈನ್ ಮಾತ್ರ ಸೂಪರಾಗಿದೆ, ಮಾತ್ರ ಪ್ರೈಸ್ ಮಾತ್ರ ನನಗೆ ಕಮ್ಮಿನೇ ಕೊಡೋದು. ಡಿಸೈನ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ನೋಡಿ. ಎಷ್ಟು ಪ್ರೈಸ್ ಕೊಡ್ಬೋದು ನೀವು ಅಂತ ಅಂದಾಜು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗು ಕಂಬ ಹಾಕ್ತಾಯಿದ್ದೀನಿ. ಇದು 4 ಲೇಯರ್ ಬರುತ್ತೆ. ಇದು ಚೈನು, ಕಂಬ ಮತ್ತು ಅದ್ರ ಮೇಲೆ ಕಂಬ, ಅದ್ರ ಮೇಲೆ ಒಂದು ಡಿಸೈನ್ ಬರುತ್ತೆ. ಇದು ತುಂಬಾ ಹೆವಿ ಇದೆ ಮಾತ್ರ ಡಿಸೈನು. ಕೇಳಬೇಕು ಅವರಿಗೆ ಜಾಸ್ತಿ ಕೊಡಿ ಅಂತ, ನೋಡೋಣ ಏನಂತಾರೆ ಅಂತ ಅಂದ್ಕೊಂಡಿದ್ದೀನಿ ನನ್ನವರು. ನೋಡಿ ಈ ಥರ ಬಂದಿದೆ ಡಿಸೈನು. ಇದ್ರ ಮೇಲೆ ಇನ್ನೂ ಒಂದು ಲೇಯರ್ ಬರುತ್ತೆ ಇದು. ಹಾಗಾಗಿ ಅದೇ ಹೇಳಿದ್ದು ನಾನು, ತುಂಬ ಹೆವಿ ಇದೆ ಡಿಸೈನ್ ಇದು ಅಂತೇಳಿ. ಈಗ ಶಾಪು ಕ್ಲೋಸ್ ಮಾಡ್ಕೊಂಡು ಹೊರಟೆ. ನಮ್ಮನೆಯವ್ರು ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಅವ್ರು ಇಲ್ಲ ನೀನೇ ಬಾಕ್ಲು ಹಾಕೊಂಬ ಅಂತ ಹೇಳಿದ್ರು. ಆಗಲೇ ಟೈಮ್ 6:30 ಆಗಿದೆ ಟೈಮು. ಹಾಗಾಗಿ ಕ್ಲೋಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಅತ್ತೆ ಇದ್ದಾರೆ, ಅವರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಅಡುಗೆ ಮಾತ್ರ ಮಾಡ್ತಾರೆ. ರಾತ್ರಿ ಅಡುಗೆ ನಂದೇನೆ. ಹಾಗಾಗಿ ಹೋಗೋಣ ಜಲ್ದಿ ಏನಾರು ಮಾಡೋಣ ಅಂತ ಹೊರಟೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೊರಟೆ. ಆವಾಗ ಒಬ್ಬರು ಗಿರಾಕಿ ಬಂದರು. ನಮಗೆ ಅಷ್ಟನ್ನು ದಾರ ಬೇಕು ಅಕ್ಕ, ತಾಳಿ ಅಷ್ಟನ್ನು ಕೊಂಬು ಮಾಡ್ಸೋಕ್ಕೆ, ಅಷ್ಟನ್ನು ಕೊಂಬು ಕಟ್ಟಿ ಮದುವೆ ಮಾಡ್ಸೋಕ್ಕೆ ಅಂತೇಳಿ ಅಂತ. ನಾನು ಇಲ್ಲಪ್ಪ, ಕುಂಕುಮದ ಅಂಗಡಿಲಿ ಕೇಳು, ಹಸಿ ದಾರ ಕೊಡ್ತಾರೆ, ಇದ್ರಲ್ಲಿ ಕಟ್ಟಲ್ಲ ಅಂತ ಹೇಳಿದೆ. ಇಲ್ಲ ಅಕ್ಕ ಅದೇ ಥರ ಬೇಕು ಅಂತ ಕೇಳಿದ್ರು ಅವರು. ಹಾಗಾಗಿ ಅದನ್ನೇ ಕೊಟ್ಟು ಕಳಿಸ್ತೀನಿ. ನಮಗೇನು ಅವ್ರು ಏನು ಕೇಳ್ತಾರೆ ಅದನ್ನು ಕೊಡೋ ಕೆಲಸ ಅಷ್ಟೇ ನಮ್ಮದು. ಹಂಗೂ ಡೌಟಲ್ಲೇ ಕೇಳ್ತಾಯಿದ್ದ ಹುಡುಗಿ ಮತ್ತೊಂದು ಸತಿನೇ, ಅಕ್ಕ ಇದರಲ್ಲೇ ಅಲ್ವಕ್ಕ ಕಟ್ಟೋದು ಅಂತ. ಅದಕ್ಕೆ ನಾನು ಇನ್ನೊಂದು ಸತಿ ಹೇಳಿದೆ, ಕುಂಕುಮದ ಅಂಗಡಿಲಿ ಕೇಳಪ್ಪ. ಇಲ್ಲ ಅಕ್ಕ ಅವ್ರು ಕೇಳಿದ್ದಕ್ಕೆ ಇಲ್ಲೇ ಕಳಿಸಿದ್ರು, ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿ ಅಂತೇಳಿ ಅಂತ. ಹಾಗಾಗಿ ತೆಮಿಡೆನ್ಸ್ ಹಾಕೋಂಥ ಕಾಟನ್ದು ಅಷ್ಟನ್ನ ದಾರನೇ ಕೊಟ್ಟು ಕಳಿಸ್ತೇನೆ. ಮತ್ತು ಹುಡುಗಿ ಇದೇ ದಾರ ಅಲ್ವಾ ಅಕ್ಕ ಅಂದರೆ, ಇಲ್ಲಪ್ಪ ಇದಲ್ಲ, ಅದು ಹಸಿ ದಾರ ಅಂತ ಬರುತ್ತೆ, ಅದರಲ್ಲಿ ಕಟ್ಟೋದು. ಇಲ್ಲ ಅಕ್ಕ ಇದೇ ಕೊಡಿ ಅಂತೇಳಿ ತಗೊಂಡೋಯ್ತು ಆ ಹುಡುಗಿ. ಇನ್ನೇನು ಅವರೇ ತೊಗೊಂಡೋಗ್ತೀವಿ ಅಂದಮೇಲೆ ನಾವು ಇನ್ನೇನು ಬೇಡ ಅನ್ನೋಕ್ಕಾಗುತ್ತಾ. ಸರಿ ತಗೊಂಡೋಗಪ್ಪ ಅಂತ ಕೊಟ್ಟೆ. ನಾನು ಅಂಗಡಿಯೆಲ್ಲ ಕ್ಲೋಸ್ ಮಾಡಿಬಿಟ್ಟು ನನ್ನ ಐರಾವತ ಹತ್ರ ಹೋಗ್ತೀನಿ ಕ್ಲೋಸ್ ಮಾಡ್ಕೊಂಡು. ಹೊತ್ತಲ್ಲಿ ಚಪಾತಿ ತಿನ್ನೋದು ನಮ್ಮ ಮನೇಲಿ. ಚಪಾತಿಗೆ ಏನು ಮಾಡೋಣ ಅಂದಿದ್ದಕ್ಕೆ ನಮ್ಮ ಮನೆಯವ್ರು ಮೊಟ್ಟೆ ತೊಗೊಬಾ ಅಂತ ಹೇಳಿದರು. ಹಾಗಾಗಿ ಅಂಗಡಿಯಲ್ಲೇ 100 ರೂಪಾಯಿ ಎತ್ಕೊಂಡು ಜೋಬಿಗೆ ಇಟ್ಕೊಂಡು ಹೊರಟೆ ಮೊಟ್ಟೆ ತಗೊಂಡು ಹೋಗೋಣ ಅಂತ. 2 ಡಜನ್ ಮೊಟ್ಟೆ ನಾನೆಲ್ಲ 100 ರೂಪಾಯಿ ಒಳಗೆ ಆಗುತ್ತೆ ಅಂದ್ಕೊಂಡ್ರೆ 176 ರೂಪಾಯಿ ತೊಗೊಂಡ್ರೆ 2 ಡಜನ್ ಮೊಟ್ಟೆಗೆ. ನಮ್ಮನೆಯವ್ರಿಗೆ ಹೋಗೋಕೆ ಹಂಗಂತ ಹೇಳಿದ್ರೆ ನಗಾಡ್ತಾರೆ. ಇದಾರ ಖರ್ಚು ಮಾಡಿದೆಯಲ್ಲ ಬಿಡೆ ನೀನು, ಮೊಟ್ಟೆ ಯಾರ ತಂದಿದೆಯಲ್ಲ ಅಂತ ನಗಾಡ್ತಾಯಿದ್ರು. ಮನೆಗೆ ಬಂದು ಫ್ರೆಶ್ ಆಗಿ ಅಡುಗೆ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೆ. ನಮ್ಮ ಮನೆಯಲ್ಲಿ 9:30ಗೆಲ್ಲ ಮಲ್ಕೊಬಿಡ್ತೀವಿ. ಬಿಗ್ ಬಾಸ್ ಸ್ಟಾರ್ಟ್ ಆದರೆ 11 ಗಂಟೆಗೆ ಮಲ್ಕೊಳ್ಳೋದು ನಾವು. ನಾನು ಒಬ್ಬಳೇ ನೋಡೋದು ಬಿಗ್ ಬಾಸು. ನನ್ನ ಮಗಳಿದ್ದಾಗ ನನ್ನ ಮಗಳು ನೋಡೋಳು, ನನ್ನ ಮಗ ಇದ್ದಾಗ ನನ್ನ ಮಗ ನೋಡೋರು. ಇಬ್ಬರು ಇಲ್ಲ ಈಗ. ಒಬ್ಬ ಮಗ ತುಮಕೂರಲ್ಲಿದ್ದಾನೆ, ಮಗಳು ಮೈಸೂರಲ್ಲಿದ್ದಾಳೆ. ಈ ಸೀಸನ್ ಸ್ಟಾರ್ಟ್ ಆದರೆ ನಾನು ಒಬ್ಬಳೇ ನೋಡೋದು. ಯಾರಿಗೆಲ್ಲ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ದಿನ ಇಷ್ಟ ಆಗಿತ್ತು ನಂದು, ಮಂಗಳವಾರದ ದಿನ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸದಾ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ.
ನಿಮ್ಮ ಸಪೋರ್ಟಿಂದಲೇ ನಾನು ಮುಂದಕ್ಕೆ ಬರೋಕ್ಕೆ ಸಾಧ್ಯ. ಥ್ಯಾಂಕ್ ಯು.